ನಮಸ್ತೆ, ನಾನು ಅಂಕಿತಾ ಗೌಡ. ಸ್ಟೋರಿ ಟೈಮ್ಸ್ ಅಲ್ಲಿ ಮೊನ್ನೆಯಿಂದ ವಿಕ್ರಾಂತ್ ರೋಣಾದೇ ಹವಾ. ಸಂಜೀವ್ ಗಂಭೀರ ಅವ್ರನ್ನ ಮಾತನಾಡಿಸಿದ್ದಾಯ್ತು. ಫಸ್ಟು ವಿಕ್ರಾಂತ್ ರೋಣ ಅವ್ರನ್ನ ಎಕ್ಸ್ಕ್ಲೂಸಿವ್ ಆಗಿ ಇಂಟರ್ವ್ಯೂ ಮಾಡಿದ್ದಾಯ್ತು. ಈಗ ನಮ್ಮ ವಿಕ್ರಾಂತ್ ರೋಣ ಸಿನಿಮಾದ ಅಪರ್ಣಾ ಬಲ್ಲಾಳ್, ಎಸ್ ಅದು ಕ್ಯಾರೆಕ್ಟರ್ ನೇಮು, ಬಟ್ ನಮ್ಮ ನೀತಾ ಅಶೋಕ್ ಅವ್ರು ಸಿಕ್ಕಿದ್ದಾರೆ. ನನಗೆ ಫಸ್ಟ್ ಟೈಮ್ ಸಿಕ್ಕಿದ್ದಾರೆ. ವೆಲ್ಕಮ್. ಥ್ಯಾಂಕ್ ಯು ಸೊ ಮಚ್. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ವಿಕ್ರಾಂತ್ ರೋಣಾಗ್ ಬರೋಣ, ತುಂಬಾ ವಿಷಯ ಇದೆ ಮಾತಾಡಕ್ಕೆ. ಅದಕ್ಕೂ ಮುಂಚೆ ನೀತಾ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಅಲ್ಲ. ನೀತಾ ಯಾವ ಊರವರು, ಎಲ್ಲಿಂದ ಶುರು ಆಯ್ತು ಜರ್ನಿ, ಒಂದ್ ಸ್ವಲ್ಪ ಜನಕ್ಕೆ ನೀತಾ ಇಂಟ್ರೊಡಕ್ಷನ್ ಕೊಟ್ಟಿದ್ರೆ. ನೀತಾ ಅಶೋಕ್ ಅಂತ. ಆ್ಯಕ್ಚುಲಿ ನನ್ನ ಊರು ಉಡುಪಿ ಡಿಸ್ಟ್ರಿಕ್ಟಲ್ಲಿ ಒಂದು ಚಿಕ್ಕ ವಿಲೇಜ್ ಕಾಲ್ಡ್ ಕೋಟ ಅಂತ. ಕೋಟದ ಹುಡುಗಿ ಅಂತ ಹೇಳ್ಬೋದು. ಆ್ಯಂಡ್ ಹುಟ್ಟಿದ್ದು ಬೆಳೆದಿದ್ದು ಅಲ್ಲೇ. ಬಟ್ ಅಪ್ಪ ಬ್ಯಾಂಕರ್ ಆಗಿದ್ದರಿಂದ ನಾವು ತುಂಬ ಅವ್ರಿಗೆ ತುಂಬ ಟ್ರಾನ್ಸ್ಫರ್ಸ್ ಆಗ್ತಾಯಿತ್ತು. ಸೊ ಡೆಲ್ಲಿಯಲ್ಲಿದ್ದೆ ಒಂದು ಸ್ವಲ್ಪ ವರ್ಷ, ಮತ್ತು ಆಮೇಲೆ ಮಂಗಳೂರಲ್ಲಿ ತುಂಬ ವರ್ಷ ಇದ್ದೆ. ಹಾಗೆ MBA ಮಾಡಬೇಕು ಅಂತ ಬೆಂಗಳೂರಿಗೆ ಬಂದೆ. ಇಲ್ಲಿ ಒಂದು ನಾನು ಫೈನಲ್ ಸೆಮಿಸ್ಟರಲ್ಲಿರಬೇಕಾದ್ರೆ ಆ್ಯಕ್ಟಿಂಗ್ ಅವಕಾಶ ಬಂತು. ಸೊ ಅಲ್ಲಿಂದ ಜರ್ನಿ ಶುರುವಾಯಿತು ಅಂತ ಹೇಳ್ಬೋದು. ಸೂಪರ್. ಅಂದ್ರೆ ಮನೇಲೆಲ್ಲ ಹೆಂಗಿತ್ತು ಸಪೋರ್ಟ್ ಎಲ್ಲ ಅಂತ? ಅಂದ್ರೆ ನಿಮಗೆ ಇಂಡಸ್ಟ್ರಿ ಬರ್ಬೇಕು ಅಂತ ಆಯ್ತಾ, ಅಥವಾ ಬೈ ಚಾನ್ಸ್ ಬಂದಿದ್ದ, ಹೆಂಗೆ? ಬೈ ಚಾನ್ಸ್ ಅಂತಾನೆ ಹೇಳ್ಬೋದು, ತುಂಬಾ ಕೋಇನ್ಸಿಡೆಂಟ್ಲಿ ಅಂತ ಹೇಳ್ಬೋದು. ಯಾಕಂದ್ರೆ ನಾನು MBA ಮಾಡ್ತಾ ಇದ್ದೆ. ನನ್ನ ಏಮ್ ಏನಿತ್ತು, ಒಂದು I'll get into some corporate job, ಆರಾಮಾಗಿ ಸೆಟ್ಲ್ ಆಗ್ತೀನಿ ಅಂತಾನೆ ಇದ್ದಿದ್ದು. ಸೊ ಬಟ್ ಆಲ್ವೇಸ್ ನನಗೊಂದು ಇವೆಂಟ್ಸಲ್ಲಿ ನಂಗೆ ತುಂಬ ಇಂಟ್ರೆಸ್ಟ್ ಇರ್ತಾ ಇತ್ತು. ಈವನ್ ಕಾಲೇಜ್ ಡೇಸಲ್ಲಿ ಏನಾದರೂ ಪ್ರಿನ್ಸಿಪಲ್ಗೆ ಹೋಗ್ಬಿಟ್ಟು ಏನಾದರೂ ಒಂದು ಇವೆಂಟ್ ಮಾಡೋಣ ಅಂತ ನಾನೇ ಪಿಚ್ ಮಾಡಿ, ಆ್ಯಂಡ್ ದೆನ್ ಆರ್ಗನೈಸಿಂಗಿಂದ ಹಿಡಿದು ಎಲ್ಲರನ್ನೂ ಒಟ್ಟು ಮಾಡಿ ಟಿಲ್ ದ ಡೇ ಆಫ್ ದ ಇವೆಂಟ್ ಅದೆಲ್ಲ ನೋಡ್ಕೋತಾ ಇದ್ದೆ. ಬಟ್ ಐ ವಾಸ್ ಆಲ್ವೇಸ್ ಅ ಬ್ಯಾಕ್ ಸ್ಟೇಜ್ ಪರ್ಸನ್. ನಾನು ಯಾವತ್ತೂ ಆನ್ ಸ್ಟೇಜ್ ಅಥವಾ ಆನ್ ಕ್ಯಾಮ್ರಾ ಪರ್ಸನ್ ಆಗೇ ಇರಲಿಲ್ಲ. ಸೊ ಹಾಗಿರ್ಬೇಕಾದ್ರೆ MBA ಮಾಡಬೇಕು ಅಂತ ಬೆಂಗಳೂರಿಗೆ ಬಂದಾಗ, ಆ್ಯಕ್ಟಿಂಗ್ ಅವಕಾಶ ಬಂದಾಗ ಆಬ್ವಿಯಸ್ಲಿ ಪೇರೆಂಟ್ಸ್ ಸ್ವಲ್ಪ ನೀನು ಇನ್ನೇನು 4th ಸೆಮಿಸ್ಟರಲ್ಲಿದೆಯಾ, ಎಜುಕೇಷನ್ ಬಿಡ್ತೀಯಾ? ನಮಗೆ ಮುಂಚಿಂದನೂ ಫ್ರೀಡಮ್ ಕೊಟ್ಟಿದ್ರು. ಬಿಕಾಸ್ ಮೈ ಡ್ಯಾಡ್ ಬೀಯಿಂಗ್ ಅ ಸ್ಪೋರ್ಟ್ಸ್ ಮೆನ್, ಅವ್ರು ಆ್ಯಕ್ಚುಲಿ ಹೇಳಬೇಕು ಅಂದರೆ ಹೀಸ್ ಅ ಇಂಟರ್ನ್ಯಾಷನಲ್ ಪವರ್ ಲಿಫ್ಟರ್. ಈಗಲೂ ಮೊನ್ನೆ ಅಷ್ಟೇ 4 ಗೋಲ್ಡ್ ಮೆಡಲ್ಸ್ ತಂದಿದ್ದಾರೆ ಆ್ಯಂಡ್ ಕರ್ನಾಟಕಕ್ಕೆ. ಆ್ಯಂಡ್ ಹೀಸ್ ಬೀನ್ ಅವಾರ್ಡೆಡ್ ಆಸ್ ದ ಸ್ಟ್ರಾಂಗೆಸ್ಟ್ ಮ್ಯಾನ್ ಆಫ್ 2022. ಸ್ಟ್ರಾಂಗೆಸ್ಟ್ ಮ್ಯಾನ್ ಅಂತ ಅವಾರ್ಡ್ ಸಿಕ್ಕಿರೋರು ಮಗಳು. ಹುಷಾರಾಗಿರಿ. ಸೊ ಅಷ್ಟು ಫ್ರೀಡಮ್ ಇತ್ತು ಆಲ್ರೆಡಿ. ಅಂದರೆ ಸ್ಪೋರ್ಟ್ಸಲ್ಲಿ ಆಗಿರಲಿ, ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಿರಲಿ, ಎಂಕರೇಜ್ಮೆಂಟ್ ಇತ್ತು. ಬಟ್ ದೆನ್ ಇಂಡಸ್ಟ್ರಿ ಅಂದರೆ ನಮ್ಗೆ ಹೊಸದಾಗಿತ್ತು, ತುಂಬ ಹೊಸದಾಗಿತ್ತು. ಆ್ಯಂಡ್ ಅವರು ಮಾಡಬೇಕೋ ಬೇಡವೋ, ಯು ನೆವರ್ ನೋ. ಇಲ್ಲಿವರೆಗೂ TVಯಲ್ಲಿ ನೋಡಿರೋದು ಮಾತ್ರ ಅವ್ರಿಗೂ ಗೊತ್ತಿರೋದು. ಸೊ ಅವ್ರಿಗೆ ಭಯ ಇತ್ತು. ಬಿಕಾಸ್ ನಾನು ಬೆಂಗಳೂರಲ್ಲಿದ್ದೆ, ಊರಲ್ಲಿ ಅವರು ಇರೋದು. ಅವ್ರಿಗೆ ಎಷ್ಟೊತ್ತಿಗೆ ಮನೆಗೆ ಬರ್ತಾಳೋ, ಹೇಗೆ, ಹೌ ವಿಲ್ ಶಿ ಬಿ ಏಬಲ್ ಟು ಹ್ಯಾಂಡಲ್ ಎವ್ರಿಥಿಂಗ್ ಅಂತ ಅವ್ರಿಗೆ ಟೆನ್ಷನ್ ಇತ್ತು. ಬಟ್ ದೆನ್ ಆ ಟೈಮಲ್ಲಿ ಒಬ್ಬರು ನನ್ನ ಭಾವ, ಅವರು ಹಿ ಕೇಮ್ ಇನ್ ಟು ಅ ಪಿಕ್ಚರ್. ಅವ್ರು ಸ್ವಲ್ಪ ರಂಗಭೂಮಿ ಬ್ಯಾಕ್ಗ್ರೌಂಡ್ ಅವ್ರು ಆಗಿದ್ರು, ಉಡುಪಿನಲ್ಲಿದ್ದಾರೆ ಅವರು. ಹೀಸ್ ಅ ಡೆಂಟಿಸ್ಟ್ ಆ್ಯಕ್ಚುಲಿ. ಲೈನಲ್ಲಿ ಇರೋರೆಲ್ಲ ಹಂಗೋ ಹಿಂಗೋ ಯಾರೋ ಒಬ್ರು ಸಿಗ್ತಾರೆ. ಸೊ ಅವರು ಸ್ವಲ್ಪ ಅಪ್ಪಂಗೆ ಧೈರ್ಯ ತುಂಬಿದ್ರು. ಇಲ್ಲ, ಸಿ ಟು ಇಟ್ ದಟ್ ಅವಳು ಎಜುಕೇಷನ್ ಮುಗಿಸ್ತಾಳೆ. ಅದೊಂದು ಅವಳ ಮೇಲೆ ನಿಮ್ಗೆ ಕಾನ್ಫಿಡೆನ್ಸ್ ಇದೆ ಅಲ್ವಾ? ಹೌದು, ಅದು ನನ್ನ ಮೇಲೆ ಕಾನ್ಫಿಡೆನ್ಸ್ ಇತ್ತು. ಸೊ ನಾನು ಒಂದು ಡೀಲ್ಸ್ ಸೈನ್ ಮಾಡಿದೆ ತಂದೆ ತಾಯಿ ಜೊತೆಗೆ. ಎಜುಕೇಶನ್ ಮುಗಿಸ್ತೀನಿ, ಇದನ್ನು ಆಕ್ಟಿಂಗು ಟ್ರೈ ಮಾಡ್ತೀನಿ. ಬಿಕಾಸ್ ಎಷ್ಟೊಂದು ಜನಕ್ಕೆ ತುಂಬಾ ಕಷ್ಟಪಟ್ಟು ಅವಕಾಶನೂ ಸಿಗಲ್ಲ, ಆದ್ರೂ ಸಿಗಲ್ಲ. ನನಗೆ ಸಿಕ್ಕಿದೆ, ನನ್ಗೆ ಡೋರ್ವರೆಗೂ ಬಂದಿದೆ ಅಂದ್ರೆ ನಾನು ಇದನ್ನ ಐ ಹ್ಯಾವ್ ಟು ಟ್ರೈ ಅಂತ ಹೇಳಿ ಒಳ್ಳೆ ನಟಿ ಆಗಿಲ್ಲ ಅಂದ್ರೆ ಕಾರ್ಪೊರೇಟಿಗೆ ಬರ್ತೀನಿ. ಬಿಕಾಸ್ ನನ್ನ ಹತ್ರ ಆಲ್ರೆಡಿ ಒಂದು ಜಾಬ್ ಇತ್ತು ಕೈಯಲ್ಲಿ. ಸೊ ಅವ್ರಿಗೆ ಏನು ಜಾಬ್ ಬಿಟ್ಬಿಟ್ಟು ಇದಕ್ಕೆ ಹೋಗ್ತಿದ್ಯಾ, ಯು ನೆವರ್ ನೋ ವಾಟ್ ಇಸ್ ದ ಫ್ಯೂಚರ್ ಹಿಯರ್ ಅಂತ ಅವ್ರ ತಲೆಯಲ್ಲಿತ್ತು. ಬಟ್ ಹೆಂಗೋ ಭಾವನೂ ಅವ್ರನ್ನ ಕನ್ವಿನ್ಸ್ ಮಾಡಿದ್ರು. ನಾನು ಒಂದು ಸ್ವಲ್ಪ ಧೈರ್ಯ ತುಂಬಿದೆ ಅವರಿಗೆ. ಬಿಕಾಸ್ ನಾನು ಫಸ್ಟ್ ಟೈಮ್ ಆಡಿಷನ್ಗೆ ಹೋಗೋವರೆಗೂ ನನಗೂ ಕಾನ್ಫಿಡೆನ್ಸ್ ಇರಲಿಲ್ಲ, ಆ್ಯಕ್ಟಿಂಗ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಫಸ್ಟ್ ಆಡಿಷನ್ ಎಕ್ಸ್ಪೀರಿಯನ್ಸ್ ಅಥವಾ ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡಿದ್ದು? ಸೊ ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ನನ್ನ ತಂದೆಯಿಂದನೇ ಕಾಲ್ ಬಂದಿದ್ದು. ಅವ್ರು ಅಂದ್ಕೊಂಡ್ರು ಯಾವುದೋ ಶಾರ್ಟ್ ಫಿಲ್ಮ್ ಕೇಳ್ತಾ ಇದ್ದಾರೆ, ನೋಡು ನಿಮ್ಗೆ ಪಾಕೆಟ್ ಮನಿ. ಸೊ ಸಿನ್ಸ್ ಯು ಆರ್ ಇನ್ ಬ್ಯಾಂಗ್ಳೂರ್, ಹಿಂಗೆ ಜಾಸ್ತಿ ಎಕ್ಸ್ಪೆನ್ಸಸ್ ಇರುತ್ತೆ, ನೋಡು ಹೋಗ್ಬಿಟ್ಟು ಇಫ್ ವೀಕೆಂಡ್ಸಲ್ಲಿ ಮಾಡು ಅಂತ ಹೇಳಿದ್ರು. ನಾನು ಹೋಗಿ ಡೈರೆಕ್ಟ್ರನ್ನ ಮೀಟ್ ಆದಾಗ ಗೊತ್ತಾಯ್ತು ಇಟ್ಸ್ ಇಸ್ ಫಾರ್ ಅ ಸೀರಿಯಲ್ ಅಂತ. ಸೊ ಸೀರಿಯಲ್ ಅಂತ ನಾನು ನನ್ನ ತಂದೆ ತಾಯಿಗೆ ಹೇಳಬೇಕಾದ್ರೆ ಅವರು ಅಷ್ಟೊತ್ತಿಗೆ ಆಬ್ಜೆಕ್ಷನ್ ಹಾಕೋಕೆ ಶುರು ಮಾಡಿದ್ರು. ಬಟ್ ನಾನು ಆಡಿಷನ್ಗೆ ಬಂದಾಗ ಲವ್ ಎಟ್ ಫಸ್ಟ್ ಸೈಟ್ ಅಂತಾರಲ್ಲ, ಆ್ಯಕ್ಟಿಂಗ್ ಇಷ್ಟ ಆಯಿತು.
ಅದಾಯ್ತು. ಅಂಡ್ ದೆನ್ ಐ ವಾಸ್ ಲೈಕ್ ಬಂತು ಏನೋ ಒಂದು ಒಳಗಿಂದ ಫೀಲಿಂಗ್ ಬಂತು ದಟ್ ಯು ಕ್ಯಾನ್ ಡೂ ಇಟ್. ಒಂದು ಟ್ರೈನಿಂಗ್ ಯಾರಾದ್ರೂ ಗೈಡ್ ಮಾಡಿದ್ರೆ ಆಗತ್ತೆ. ಬಿಕಾಸ್ ನಾನು ಹೇಳಿದ್ನಲ್ಲ ಈವೆಂಟ್ ಅಲ್ಲಿ ಯಾವಾಗಲೂ ಇಂಟ್ರೆಸ್ಟ್ ಇರ್ತಾ ಇತ್ತು ನನಗೆ. ಸೊ ಸಮಥಿಂಗ್ ಐ ವಾಂಟೆಡ್ ಟು ಡೂ ಸಮಥಿಂಗ್ ಇನ್ ದಿಸ್ ಫೀಲ್ಡ್ ಓನ್ಲಿ ರಾದರ್ ದ್ಯಾನ್ ಕಾರ್ಪೊರೇಟ್ ಡೆಸ್ಕ್ ಜಾಬ್. ಅದು ನನಗೆ ಬೇಡ ಅಂತ ತಲೆಯಲ್ಲಿ ಮುಂಚೆಯಿಂದನೂ ಇತ್ತು. ಸೊ ಹಾಗೆ ಐ ಆಡಿಷನ್ ಆಯಿತು, ಮನೆಗೆ ಬಂದು ಕನ್ವಿನ್ಸ್ ಮಾಡಿದೆ. ಅದೇ ಅವಾಗ ಆ ಡೀಲ್ ಸೈನ್ ಮಾಡಿದ್ದು. ಮೋಸ್ಟ್ಲಿ ಆ ಸೀರಿಯಲ್ ಇಂದಾನೇ ಅನ್ಸುತ್ತೆ ಇವತ್ತು ವಿಕ್ರಾಂತ್ ರೋಣವರೆಗೂ ಜರ್ನಿ ಆಗಿದ್ದು, ಅಥವಾ ಅದಾದ್ಮೇಲೆ? ಇಲ್ಲ, ಅದಾದ್ಮೇಲೆ ಒಂದೆರಡು ಸೀರಿಯಲ್ ಅಂದ್ರೆ ಎಲ್ಲ ನಂದು ಕಲರ್ಸ್ ಕನ್ನಡ ಜೊತೆಗೆ ಇದ್ದಿತ್ತು. ಸೊ ಯಶೋದೆ ಅನ್ನೋದು ಫಸ್ಟ್ ಸೀರಿಯಲ್, ಅದು ಕಲರ್ಸ್ ಕನ್ನಡ ಜೊತೆಗಿತ್ತು. ದೆನ್ ಅದಾದ್ಮೇಲೆ ಕಲರ್ಸ್ ಸೂಪರ್ ಅಲ್ಲಿ ನಾನಿನ್ನ ಬಿಡಲಾರೆ ಅಂತ ಸೀರಿಯಲ್ ಬರ್ತಾ ಇತ್ತು. ಅದನ್ನ ಆಕ್ಚುಲಿ ಸುದೀಪ್ ಸರ್ ನೋಡಿರೋದು. ಡೆಸ್ಟಿನಿ ಅಂತ ಹೇಳ್ತಾರಲ್ಲ, ಜೊತೆಗೆ ಟ್ಯಾಲೆಂಟ್ ಆಫ್ ಕೋರ್ಸ್. ಬಿಕಾಸ್ ಸುದೀಪ್ ಸರ್ ಗಮನ ಸೆಳೆಯೋದಂದ್ರೆ, ನಾನು ಈ ಪ್ರಶ್ನೆ ಅವ್ರಿಗೆ ಕೇಳಿದ್ದೆ, ಅವ್ರ ಇಂಟರ್ವ್ಯೂ ಆಯ್ತು ರೀಸೆಂಟ್ ಆಗಿ. ಎಷ್ಟೊಂದ್ ಜನನ ಡೈಲಿ ಬೇಸಿಸ್ ನೀವು ನೋಡ್ತೀರಾ, ಬಿಕಾಸ್ ಯು ಆಲ್ವೇಸ್ ಲೈಮ್ ಲೈಟ್ ಅಲ್ಲಿ ಇರ್ತೀರಾ. ಸ್ಟೇಜ್ ಪ್ರೋಗ್ರಾಮ್ಸ್ ಇರುತ್ತೆ, ಇವೆಂಟ್ಸ್ ಇರುತ್ತೆ, ನಿಮ್ ಸುತ್ತಮುತ್ತ ಸಾವಿರಾರು ಲಕ್ಷಾಂತರ ಜನ ಇರ್ತಾರೆ. ಬಟ್ ನಿಮ್ಮ ಗಮನ ಸೆಳಿತಾರೆ ಒಂದ್ ವ್ಯಕ್ತಿ ಅಂದ್ರೆ ಏನ್ ಇಂಪ್ರೆಸ್ ಮಾಡುತ್ತೆ ಅಂತ. ಅವ್ರ ಫಸ್ಟ್ ಲೈನ್ ಏನೋ ಇಂಪ್ರೆಸ್ ಮಾಡಿರುತ್ತೆ ಅಲ್ವಾ ಅಂತ ಶುರು ಮಾಡಿದ್ರು. ಆಯ್ತಾ? ಎಕ್ಸಾಕ್ಟ್ಲಿ. ನಂಗೆ ಒಂದೊಂದ್ಸತಿ ಕೇಳ್ತಾರಲ್ಲ, ಇದು ಲಕ್ ಅಂತ ಅನ್ಕೋತೀರಾ ಏನು ಅಂತ. ಲಕ್ ಅಂತ ಹೇಳ್ತೀನಿ, ಬಟ್ ಅಟ್ ದ ಸೇಮ್ ಟೈಮ್ ಏನೋ ಒಂದು ಪರ್ಫಾರ್ಮ್ ಮಾಡಿರ್ಬೇಕು ದಟ್ ಅವ್ರಿಗೆ ತಲೆಯಲ್ಲಿ ಉಳ್ಕೊಂತು. ಅದು 2 ವರ್ಷದ ನಂತರ ಕೂಡ ನೆನ್ಪಿಟ್ಕೊಂಡು. ಬಿಗ್ ಬಾಸ್ ಮಾಡುವಾಗ ಒಂದು ಸೀರಿಯಲ್ ಆಡ್ ಬಂದಿತ್ತು, ಅದ್ರಲ್ಲಿ ಒಬ್ಳು ಹುಡುಗಿ ಪರ್ಫಾರ್ಮ್ ಮಾಡಿದ್ ನೋಡಿದ್ದೆ. ಅವ್ರ ಹೆಸರು ನಿಮ್ ಹೆಸರು ಗೊತ್ತಿರ್ಲಿಲ್ಲ, ಕಲರ್ಸ್ ಗೆ ಕಾಲ್ ಮಾಡ್ಬಿಟ್ಟು. ಬಟ್ ಅದು ಆಕ್ಚುಲಿ ಆ ಕತೆ ಕೇಳಿದಾಗ್ಲೇನೆ ಎಲ್ರಿಗೂ ಯಾರಿದು ಹುಡುಗಿ ಅಂತ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಸೊ ಕಲರ್ಸ್ ಅವ್ರು ನಿಮ್ಗೆ ಹೇಳ್ದಾಗ ನಿಮ್ ರಿಯಾಕ್ಷನ್ ಹೆಂಗಿದೆ? ನೀವು ತುಂಬಾ ಕಡೆ ಹೇಳಿದೀರಾ. ಹೌದು, ಆದ್ರೆ ನನ್ಗೆ ಒಬ್ರು ಶೆನಾಯ್ ಸರ್ ಅಂತ ಅವ್ರು ಫೋನ್ ಮಾಡಿದ್ರು. ಅವ್ರು ಹೇಳಿದ್ರು ಅವರು ಟೀಮ್ನವ್ರು ಯಾರಾದ್ರೂ ಕಾಲ್ ಮಾಡ್ತಾರೆ, ಬಟ್ ದಿಸ್ ವಾಸ್ ತುಂಬಾ ವೇಗ್ಲಿ, ಅಂದ್ರೆ ಕಾನ್ಫಿಡೆಂಟ್ ಅಲ್ಲಿ ಹೇಳಿರ್ಲಿಲ್ಲ. ಏನೋ ಬರತ್ತೆ ಕೇಳಿದಾರೆ, ಅವ್ರ ಟೀಮಿಂದ ಯಾರಾದ್ರೂ ಫೋನ್ ಮಾಡ್ಬೋದು ಅಂತ ಹೇಳಿದ್ರು. ಅವಾಗ ಯಾವ್ದಾದ್ರು ಪ್ರಾಜೆಕ್ಟ್ ಮಾಡ್ತಿದ್ದೆ? ಹೌದು, ನಾನು ಕಲರ್ಸ್ಗೆ ಇನ್ನು ಸೀರಿಯಲ್ ಮಾಡ್ತಾ ಇದ್ದೆ. ಅಂಡ್ ಆ ಟೈಮಲ್ಲಿ ಐ ಸೆಡ್ ಓಕೆ. ನಾನು ಪ್ರತಿ ಟೈಮ್ ಶಾರ್ಟ್ ಮಧ್ಯದಲ್ಲೂ ಹೋಗಿ ನೋಡ್ತಾ ಇದ್ದೆ, ಏನಾದ್ರೂ ಕಾಲ್ ಮಿಸ್ ಆಗಿದ್ಯಾ, ಡೆಫಿನೆಟ್ಲಿ ಇಂಥ ಚಾನ್ಸ್ ಮಿಸ್ ಮಾಡ್ಕೊಳಕ್ ನಾನು ಚಾನ್ಸೇ ಇಲ್ಲ ಅಂತ ಹೇಳ್ಬಿಟ್ಟು ಶಾರ್ಟ್ ಆದ ತಕ್ಷಣ ನಮ್ಮ ಡೈರೆಕ್ಟ್ರು ಕೇಳ್ತಾರೆ, ಏನು ಅಷ್ಟೊಂದು ಏನಿದೆ ನಿನ್ನ ಫೋನಲ್ಲಿ? ಸರ್, ಇಂಪಾರ್ಟೆಂಟ್ ಕಾಲ್ ಬರೋದಿದೆ, ಅದು ಮಿಸ್ ಆಗಬಾರ್ದು. ಅಟ್ಲೀಸ್ಟ್ ಅವ್ರು ಮೆಸೇಜ್ ಹಾಕಿದಾರಾ, ಏನಾದರೂ ಮಿಸ್ಡ್ ಕಾಲ್ ಇದೆಯಾ, ಅದನ್ನು ನೋಡ್ತಾ ಇದ್ದೆ. ಬಟ್ ದೆನ್ ಐ ಥಿಂಕ್ ಅದು ತುಂಬ ಟೈಮ್ ತೊಗೊಳ್ತು. ದೇ ಹ್ಯಾಡ್ ಆಲ್ಸೋ ಫಾರ್ಗಾಟನ್ ಅಬೌಟ್ ಇಟ್. ನಾನು ಓಕೆ, ಬಟ್ ಡಿಸಪಾಯಿಂಟ್ಮೆಂಟ್ ಆದ್ರೂ ಅದೊಂದಿತ್ತು. ಕಾಯ್ತಾ ಇದೆ ಅದಂತೂ ಫಾರ್ ಶೋರ್. ಫಸ್ಟ್ ಮೀಟ್ ಮಾಡಿದ್ದು ಈ ವಿಷಯವಾಗಿ ಸುದೀಪ್ ಸರ್ನ? ನಾನು ಆ್ಯಕ್ಚುಲಿ ಆಲ್ಮೋಸ್ಟ್ ಎಲ್ಲ ಫೋನಲ್ಲೇ ಕಾನ್ವರ್ಸೇಷನ್ ಆಗಿದ್ದು. ಅವ್ರನ್ನ ನಾನು ಆ್ಯಕ್ಚುಲಿ ಮೀಟ್ ಆಗಿದ್ದು ಅವ್ರ ಜೊತೆ ಸೀನ್ ಇದ್ದಾಗ್ಲೇ. ಈಗ ವಿಷಯ ಬರ್ತಿದ್ದೆ ನಾನು, ಅವ್ರ ಜೊತೆ ಸೀನ್ ಇದೆಯಾ ಅಂತ ನಿರೂಪಿಕೆ. ನಿಮಗೂ ಅದು ಕೇಳೋಳಿಲ್ಲ. ಇದು ತುಂಬಾ ಸೀನ್ಸ್ ಇದೆ, ಬಟ್ ಆ ಪರ್ಟಿಕ್ಯುಲರ್ ಸೀನ್ ಹೆಂಗಿತ್ತು ಅಂದ್ರೆ ಅವ್ರ ಜೊತೆ ನನ್ನ ಫಸ್ಟ್ ಸೀನ್. ಆ್ಯಂಡ್ ಅವತ್ತೇ ನಾನು ಆ್ಯಕ್ಚುಲಿ ಅವ್ರನ್ನ 2 years ಆದ್ಮೇಲೆ ಅವತ್ತೇ ಆ್ಯಕ್ಚುಲಿ ನಾನು ಅವ್ರನ್ನ ಭೇಟಿಯಾಗಿದ್ದು. ಸೊ ಅವಾಗ ಡಬಲ್ ಧಮಾಕಲ್ಲ, ನನಗೆ ಆ್ಯಕ್ಚುಲಿ ಹಾರ್ಟ್ ಬೀಟ್ ಕೇಳಿಸ್ತಾ ಇತ್ತು. ನಂಗೆ ಪ್ರೀವಿಯಸ್ ಡೇ ಇಂದನೇ ಅವ್ರು ಆಲ್ರೆಡಿ ಬೆಂಗಳೂರಲ್ಲಿ ಶೂಟಿಂಗ್ ಮಾಡ್ತಾ ಇದ್ರು, ಇನ್ನೇನು 2 ದಿವಸದಲ್ಲಿ ನಂದು ಶೂಟಿಂಗ್ ಅಂತ ಹೇಳಿದ್ರು. ಸೊ ನಾನು ಕಾಯ್ತಾ ಇರಬೇಕಾದ್ರೆ ನಾನು ಇನ್ನೇನು 2 ದಿವಸ ನಿಮ್ಮ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಮೆಸೇಜ್ ಆಗ್ತಾಗ ಅನೂಪ್ ಸರ್ ಆಗ್ತಾರೆ. ನಾನು ಸರ್ ಗ್ಯಾರಂಟಿ ಏನಾದರೂ ಎಡ್ವರ್ಟ್ ಮಾಡ್ತೀನಿ, ಐ ಆಮ್ ಫೀಲಿಂಗ್ ಸೋ ನರ್ವಸ್. ಫಸ್ಟ್ ಡೇನೇ ನೀವು ಅವ್ರ ಜೊತೆ ಸೀನ್ ಮಾಡಿಸ್ತಿದ್ದೀರಾ, ಅವ್ರನ್ನ ಅವತ್ತೇ ಮೀಟ್ ಆಗ್ತಿರೋದು ನಾನು, ಹೆಂಗಿರ್ಬೋದು ಸರ್, ತುಂಬ ನರ್ವಸ್ ಆಗಿದ್ದೀನಿ ಅಂತ ಹೇಳಿದೆ. ಐ ಥಿಂಕ್ ದೇ ವರ್ ಸಿಟ್ಟಿಂಗ್ ಟುಗೆದರ್. ಅದಕ್ಕೆ ಸುದೀಪ್ ಸರ್ ಹೇಳಿದ್ರು, ಇಲ್ಲ ಕರ್ಸ್ಕೊಳ್ಳಿ ಅವ್ರನ್ನ, ಒಂದು ದಿವಸ ಮುಂಚೆನೇ ಕರ್ಸ್ಕೊಳ್ಳಿ, ಕಂಫರ್ಟ್ ಝೋನ್, ಒಂದು ಆಂಬಿಯನ್ಸ್ ಹೆಂಗಿರುತ್ತೆ ಶೂಟಿಂಗ್ದು ಅದೆಲ್ಲ ನೋಡ್ಕೊಳ್ಳಿ, ಅವರು ಎಷ್ಟು ಚೆನ್ನಾಗಿರ್ತಾರೆ, ಹೆಂಗಿರತ್ತೆ ಶೂಟಿಂಗ್, ನಾನು ಮಾಡ್ತಿರೋದನ್ನ ನೋಡಲಿ, ಅವರು ಒಂದು ಸ್ವಲ್ಪ ಕಂಫರ್ಟೇಬಲ್ ಫೀಲ್ ಆಗಲಿ, ಬಿಕಾಸ್ ಅವ್ರ ಸೀನ್ಸ್ ನಡೀತಾ ಇತ್ತು. ಸೊ ಬಟ್ ಹೋದೆ ಆ್ಯಂಡ್ ಒಂದು ರಿಹರ್ಸಲ್ ಕೂಡ ಮಾಡಿದ್ರು. ನೆಕ್ಸ್ಟ್ ಡೇ ನಂದೇನು ಸೀನ್ ಇದೆ ಅವರು ಅದನ್ನ ಹೇಳಿದ್ರು, ಇಟ್ಸ್ ಓಕೆ, ನೀವು ಮಿಸ್ಟೇಕ್ ಮಾಡ್ತೀರಾ ಮಾಡಿ, ಪರವಾಗಿಲ್ಲ, ವಿ ಕ್ಯಾನ್ ಟೇಕ್ ಅನದರ್, ಬಟ್ ಆಸ್ ಲಾಂಗ್ ಆಸ್ ಯು ಆರ್ ಕಂಫರ್ಟೇಬಲ್ ಅಂತ ಹೇಳಿದ್ರು. ನಾನು ಐ ಥಿಂಕ್ ಆವತ್ತು ಹಂಗೆ ಮಾಡಿರಲಿಲ್ಲ ಅಂದಿದ್ರೆ ನಾನು ತುಂಬಾ ಎಡ್ವರ್ಟ್ ಮಾಡ್ತಾ ಇದ್ದೆ. ದಟ್ ಈಸ್ ಸುದೀಪ್ ಸರ್. ಎಸ್, ಅವ್ರು ನೋಡ್ತಾನೆ ಮಾಡಿರೋರೆಲ್ಲ ಅದನ್ನೇ ಹೇಳ್ತಾರೆ. ಅಂಡ್ ನಿಮ್ಮ ಪಾತ್ರ ನಮ್ಗೆ ಹೆಸರು ಗೊತ್ತು, ಒಂದಷ್ಟು ಗ್ಲಿಮ್ಸ್ ನಾವು ನೋಡಿದೀವಿ. ಏನೋ ಟಾರ್ಚ್ ಬಿದೋಗೋ ಸೀನ್ ಏನೋ ಸಮಥಿಂಗ್ ಬರುತ್ತಲ್ಲ, ಅದ್ರಲ್ಲೇ ಫಸ್ಟ್ ಆಕ್ಚುಲಿ ನೀವು ಈಗ ಡೈರೆಕ್ಟ್ ಆಗಿ ನೋಡೋದಕ್ಕೂ ಅದರಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಲುಕ್ ಬಗ್ಗೆ, ನಾನು ಪಾತ್ರದ ಬಗ್ಗೆ ಆಮೇಲೆ ಬರ್ತೀನಿ. ಲುಕ್ ಬಗ್ಗೆ ಹೇಳ್ಬೇಕು ಅಂದ್ರೆ
ಇಟ್ ವಾಸ್ ಸುದೀಪ್ ಸರ್ಸ್ ಐಡಿಯಾ. ಇವ್ರನ್ನ ಸ್ಟ್ರೇಟ್ ಹೇರ್ ಅಲ್ಲಿ ತುಂಬಾ ಜನ ನೋಡಿದ್ದಾರೆ, ಸೀರಿಯಲ್ಸ್ ಅಲ್ಲಿ ಮೂರ್ನಾಲ್ಕು ಸೀರಿಯಲ್ ಇವ್ರು ಮಾಡಿದ್ದಾರೆ, ಪರಿಚಯ ಇದೆ ಇವ್ರ ಮುಖ. ಲೆಟ್ ಅಸ್ ಶೋ ಹರ್ ಇನ್ ಅ ವೆರಿ ಡಿಫ್ರೆಂಟ್ ವೇ. ಅವ್ರ ಐಡಿಯಾ ಇದ್ದಿದ್ದು ಅಂಡ್ ಹೀ ಸ್ಟಕ್ ಟು ಇಟ್ ದಟ್ ಇಲ್ಲ ಇವ್ರನ್ನ ಕರ್ಲಿ ಹೇರ್ ಅಲ್ಲೇ ತೋರ್ಸೋಣ. ಚಿಕ್ಕ ಚಿಕ್ಕ ವಿಷಯಗಳು ಎಕ್ಸಾಕ್ಟ್ಲಿ ಅದನ್ನ ನಾನು ಕಲಿತಾ ಇದ್ದೀನಿ. ಹಿಂಗೆ ಬಂದಾಗ ನಿಜವಾಗ್ಲೂ ಹೌದು, ಇದು ನೀತಾ ಅಶೋಕ್ ಅಂತ ಇಂಟ್ರೊಡಕ್ಷನ್ ಆದಾಗ ಫಸ್ಟ್ ನಾವು ಅದು ಆ ಗ್ಲಿಮ್ಸ್ ನೋಡಿದಾಗ ಅವ್ರೇನ ಇವರು ಡೆಫಿನೆಟ್ಲಿ, ಯಾಕಂದ್ರೆ ನನಗೆ ಆಕ್ಚುಲಿ ಇರೋದು ನ್ಯಾಚುರಲಿ ಸ್ಟ್ರೇಟ್ ಹೇರ್. ಸೊ ಅದನ್ನ ಅವ್ರು ಕಂಪ್ಲೀಟ್ಲಿ ಡಿಫ್ರೆಂಟ್, ಅದು ಗರ್ಲ್ಸ್ ಗಿವ್ ಮಿ ಅ ಕಂಪ್ಲೀಟ್ ಡಿಫ್ರೆಂಟ್ ಲುಕ್ ಆ್ಯಂಡ್ ಅಟೈರ್ ಆಗಿರಲಿ. ಅದಕ್ಕೆ ಆ್ಯಕ್ಚುಲಿ ಅನೂಪ್ ಸರ್, ನೀತಾ ಮ್ಯಾಮ್ ಮತ್ತು ಸುದೀಪ್ ಸರ್ ಕೂಡ ತುಂಬ ಹೇಳಿದರು, ಇಲ್ಲ ಹೀಗೆ ಕಾಣಿಸ್ಬೇಕು, ಈ ಲುಕ್ನ ಅಚೀವ್ ಮಾಡಿ. ಸೊ ಅದು ಆಲ್ರೆಡಿ ಅವ್ರ ತಲೆಯಲ್ಲಿತ್ತು ಆ್ಯಂಡ್ ವಿ ಫೈನಲಿ ತುಂಬ ರಿಸರ್ಚ್ ಮಾಡಿ ತುಂಬ ಸತಿ ಲುಕ್ ಟೆಸ್ಟ್ ಎಲ್ಲ ಮಾಡಿ ವಿ ಕೇಮ್ ಟು ದ್ಯಾಟ್ ಲುಕ್. ಸೊ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ಅಪರ್ಣಾ ಬಳ್ಳಾಲ್, ಪನ್ನ. ಥ್ರೂ ಔಟ್ ದ ಮೂವಿ ನನ್ನನ್ನು ಎಲ್ಲರೂ ಪನ್ನ ಅಂತಲೇ ಕರೆಯೋದು. ಸೊ ಅವಳು ಹುಟ್ಟಿದ್ದು ಬೆಳೆದಿದ್ದು ಮುಂಬೈಯಲ್ಲಾಗಿರುತ್ತೆ. ಅವಳು ಸ್ವಲ್ಪ ವೆಸ್ಟರ್ನ್ ಕಲ್ಚರ್ಡ್ ಹುಡುಗಿ ಆಗಿರ್ತಾಳೆ ಆ್ಯಂಡ್ ಇದು 1960 1970s ನಡೆಯುವಂಥ ಕಥೆ. ಸೊ ಅವಳು ಶೀಸ್ ಅ ಕನ್ನಡಿಗ ಓನ್ಲಿ, ಬಟ್ ಫ್ಯಾಮಿಲಿ ಅಲ್ಲಿ ಸೆಟಲ್ ಆಗಿರ್ತಾರೆ. ಸೊ ಅವ್ರ ಜೊತೆ ಊರಿಗೆ ಬರ್ತಾಳೆ. ಊರಿಗೆ ಬಂದಾಗ ಒಂದಷ್ಟು ಘಟನೆಗಳು ನಡೆಯುತ್ತೆ. ಅಲ್ಲಿ ಸಂಜುನ ಮೀಟ್ ಆಗ್ತಾಳೆ, ವಿಕ್ರಾಂತ್ ರೋಣನ ಮೀಟ್ ಆಗ್ತಾರೆ. ಸಂಜು ಲಂಡನ್ ಇಂದ ಬಂದೆ, ನೋಡಿದ್ರೆ ಮುಂಬೈಯಿಂದ ಬಂದೆ. ಎಲ್ಲಿಗೆ ಅದೊಂದು ಊರು ಅಷ್ಟೇ, ಇವಾಗ ರಿವೀಲ್ ಮಾಡಲ್ಲ, ಬಟ್ ಅದೊಂದು ಬೇರೆನೇ ಪ್ರಪಂಚ. ಎಸ್ ಡೆಫಿನೆಟ್ಲಿ. ಸೊ ಅಲ್ಲೊಂದಷ್ಟು ಘಟನೆಗಳು ನಡೆಯುತ್ತೆ. ಅದರಲ್ಲಿ ಇವಳು ಹೇಗೆ ಭಾಗಿಯಾಗ್ತಾಳೆ, ಅದರಿಂದ ಅವಳು ಹೇಗೆ ಹೊರಗೆ ಬರ್ತಾಳೆ, ಅಥವಾ ಆ ಸ್ಟೋರಿನ ನಿಮಗೆ ಹೇಗೆ. ಸೊ ನೀವು ಟ್ರೇಲರಲ್ಲಿ ನೋಡಿರೋ ಪ್ರಕಾರ ನಾನೇ ಕತೆ ಬರಿತಿರ್ತೀನಿ ಆ್ಯಂಡ್ ನಾನೇ ಆ್ಯಕ್ಚುಲಿ ನಿಮಗೆ ವಿಕ್ರಾಂತ್ ರೋಣ ಸ್ಟೋರಿ ಹೇಳೋದು, ನರೇಟ್ ಮಾಡೋದು. ಹೌದು, ಎಂತ ದೊಡ್ಡ ಜವಾಬ್ದಾರಿ. ಅಲ್ಲಿಂದ ಜರ್ನಿ ಶುರು ಆಗತ್ತೆ, ಅದಕ್ಕೂ ಮುಂದೆ ನೀವು ನೋಡ್ಬೇಕು. ಓಕೆ, ಎಷ್ಟು ದಿನ ಸರ್ ಜೊತೆ ಶೂಟ್ ಇತ್ತು ಅಂತ? ತುಂಬ ದಿನ ಅಂತ ಹೇಳ್ಬೋದು, ನಾವು ಕೌಂಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ಹೈದ್ರಾಬಾದಲ್ಲಿ ನಾವು ಆಲ್ರೆಡಿ ಅಲ್ಲಿ ಹೋಗಿದ್ವಿ. ಇಲ್ಲಿ ಕೋವಿಡ್ ಇನ್ನೊಂದು ಲಾಕ್ಡೌನ್ ಆಗಬಹುದು ಅಂತ ಬಂದಾಗ ಅಲ್ಲಿ ಲಾಕ್ಡೌನ್ ಇರಲಿಲ್ಲ. ಸೊ ನಮ್ಮನ್ನ 1 ವೀಕ್ ಮುಂಚೆನೆ ಶಿಫ್ಟ್ ಮಾಡಿಬಿಟ್ರು. ದೋ ಶೂಟಿಂಗ್ ಸ್ವಲ್ಪ 1 ವೀಕ್ ಆದಮೇಲೆ ಶುರು ಆಗ್ತಾ ಇತ್ತು. ಸೊ ಅಲ್ಲಿ ಐ ಥಿಂಕ್ ತುಂಬ ಸೀನ್ಸ್ ಇದೆ ನಮ್ಮದು, ಸುದೀಪ್ ಸರ್ದು ತುಂಬ ಸೀನ್ಸ್ ಇದೆ. ಓವರ್ ಆಲ್ 120 ಡೇಸ್ ಶೂಟ್ ಮಾಡಿದ್ವಿ, 120 to 150 ಡೇಸ್ ಶೂಟ್ ಮಾಡಿದ್ವಿ. ಕ್ವೆಶ್ಚನ್ ಅದೆಲ್ಲ ಇದ್ದಿದ್ದು. ಒಂದು ವಿಷಯ ನೀವು ಅವರಿಂದ ಪರ್ಫಾರ್ಮೆನ್ಸ್ ವೈಸ್ ಪಿಕ್ ಮಾಡಿರೋದು? ಐ ಥಿಂಕ್ ಒಂದಲ್ಲ, ತುಂಬಾ ಇದೆ ಅದು. ಅವ್ರನ್ನ ನೋಡ್ತಾ ಇದ್ರೇನೆ ಕಲಿಯಕ್ಕೆ ತುಂಬಾ ಇದೆ. ಲೈಕ್ ದ ಟೈನಿಯೆಸ್ಟ್ ಆಫ್ ದ ಟೈನಿಯೆಸ್ಟ್ ಬಾಡಿ ಮೂವ್ಮೆಂಟ್ ಎಷ್ಟು ಮ್ಯಾಟರ್ ಆಗುತ್ತೆ ಅಂತ ಅವ್ರನ್ನ ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಹೀಸ್ ಅ ಪರ್ಫೆಕ್ಷನಿಸ್ಟ್, ಅವ್ರ ಪರ್ಫಾರ್ಮರ್, ಹೀಸ್ ಅ ಬ್ರಿಲಿಯಂಟ್ ಪರ್ಫಾರ್ಮರ್. ಅವ್ರಿಗೆ ಹೆಂಗೆ ಟೆಕ್ನಿಕಲಿ ಹೆಂಗೆ ಯು ಶುಡ್ ಟೇಕ್ ಅ ಸೀನ್, ಅಥವಾ ಓವರ್ ಆಲ್ ಅವ್ರು ಯೋಚನೆ ಮಾಡೋದೇನೆಂದರೆ ಓವರ್ ಆಲ್ ದ ಮೂವಿ ಶುಡ್ ಬಿ ಪರ್ಫೆಕ್ಟ್. ಅವರು ಏನು ಹೇಳ್ತಾರೆ, ಅವ್ರ ದೊಡ್ಡತನ ಅದನ್ನು ತೋರ್ಸತ್ತೆ ಅಂತ ಹೇಳ್ಬೋದು. ಬಿಕಾಸ್ ಇನ್ ಒನ್ ಆಫ್ ದ ಸೀನ್ಸ್, ಎಟ್ ದಿ ಎಂಡ್ ಆಫ್ ದ ಸೀನ್ ಕ್ಯಾಮ್ರಾ ಅವ್ರಿಗೆ ಹೋಗುತ್ತೆ. ಸೊ ಅವ್ರು ಹೇಳಿದ್ರು ಇದು ನನ್ನ ಮೇಲಿಲ್ಲ, ದ ಥಿಂಗ್ ಹ್ಯಾಸ್ ಟು ಬಿ ಅವಳ ಕ್ಯಾರೆಕ್ಟರ್ ಮೇಲೆ ಇದು ಹೋಗಬೇಕು ಕ್ಯಾಮ್ರಾ. ಸೊ ಯು ಶುಡ್ ಎಂಡ್ ಇಟ್ ವಿತ್ ಹರ್. ಸೊ ಅದು ಅವ್ರ ದೊಡ್ಡತನ ತೋರಿಸುತ್ತೆ. ಹೊರಗಡೆ ಇರೋ ಒಬ್ಬ ನಿರ್ದೇಶಕ, ಒಬ್ಬ ಟೆಕ್ನಿಷಿಯನ್ ಪಾತ್ರಗಳಿಗಿಂತ ಓವರ್ ಆಲ್ ಒಂದು ಸಿನಿಮಾ ದೊಡ್ಡದಾಗಿ ನಿಲ್ಲುತ್ತೆ ಅನ್ನೋದು. ಹೌದು, ಅವ್ರಿಗೆ ಕಂಟೆಂಟ್ ಮ್ಯಾಟರ್ ಆಗುತ್ತೆ. ಸೊ ಐ ಥಿಂಕ್ that shows his dodtana and his passion for movie to give a very good movie to the audience.